ದೇಶ ಕಂಡಂತಹ ಅಪರೂಪದ ರಾಜಕಾರಣಿ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಇವತ್ತು ಅಂತ್ಯಕ್ರಿಯೆಲ್ಲ ನೆರವೇರಿದೆ. ದೆಹಲಿಯ ನಿಗಮ ಬೋಧ್ ಘಾಟ್ನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮತ್ತು ಸಿಖ್ ಧರ್ಮದ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿದೆ. ಹಿರಿಯ ಪುತ್ರಿ ಉಪಿಂದರ್ ತಂದೆಯ ಜೊತೆಗೆ ಅಗ್ನಿಸ್ಪರ್ಶವನ್ನ ಮಾಡಿದರು. ಈ ವೇಳೆ ತಾಯಿ ಮತ್ತು ಇಬ್ಬರು ತಂಗಿಯರು ಸೇರಿದಂತೆ ನಿಗಮ ಬೋಧ್ ಘಾಟ್ನಲ್ಲಿ ನೆರೆದಿದ್ದ ನಾಯಕರು ಭಾವುಕರಾಗಿ ಬೀಳ್ಕೊಟ್ರು. ಈ ವೇಳೆ ಮನಮೋಹನ್ ಸಿಂಗ್ ಅಮರ್ ರಹೆ ಜೈಘೋಷ ಮೊಳಗ್ತು. ಸೂರ್ಯ ಚಂದ್ರ ಇರುವವರೆಗೂ ಕೂಡ ಸಿಂಗ್ ಅಮರ್ ಅಂತ ಹೇಳಿ ಅಮರ್ ರಹೆ ಅಂತ ಘೋಷಣೆ ಕೂಡ ಅಲ್ಲಿ ಮೊಳಗಿದ್ವು. सूरज चांद रहेगा, मोदी का नाम रहेगा, डॉक्टर साहब अमर रहे, अमर रहे, अमर रहे, डॉक्टर साहब अमर रहे, अमर रहे, अमर रहे, जब तक सूरज चांद रहेगा, मोदी का नाम रहेगा, जब तक सूरज चांद रहेगा, मोदी का नाम रहेगा. ಸೊ ಮನಮೋಹನ್ ಸಿಂಗ್ ಅವರಿಗೆ ನಿಗಮ ಬೋಧ್ ಘಾಟ್ನಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಧನ್ಕರ್ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಕೇಂದ್ರ ಸಚಿವರಾದ ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಎಲ್ಲ ನಾಯಕರು ಅಗಲಿದ ನಾಯಕನಿಗೆ ಪುಷ್ಪ ನಮನ ಸಲ್ಲಿಸಿದರು. 3 ಸೇನಾಪಡೆಗಳ ಮುಖ್ಯಸ್ಥರು ಕೂಡ ಉಪಸ್ಥಿತರಿದ್ದರು. ಸಂಪೂರ್ಣ ಸರ್ಕಾರಿ ಗೌರವಗಳೊಂದಿಗೆ 21 ಸುತ್ತು ಕುಶಾಲತೋಪು ಸಿಡಿಸಿ ಗೌರವವನ್ನ ಸಲ್ಲಿಸಲಾಯಿತು. ಅಲ್ಲದೆ ಪಾರ್ಥಿವ ಶರೀರದ ಮೇಲೆ ಹೊದಿಸಲಾಗಿದ್ದ ರಾಷ್ಟ್ರಧ್ವಜವನ್ನ ಡಾಕ್ಟರ್ ಸಿಂಗ್ ಕುಟುಂಬಕ್ಕೆ ಹಸ್ತಾಂತರಿಸಲಾಯಿತು. ಇನ್ನು ಭೂತಾನ್ ದೊರೆ ಜಿಗ್ಮೆ ವಾಂಗ್ಚುಕ್ ಅವರು, ಮಾರಿಷಿಯಸ್ನ ವಿದೇಶಾಂಗ ಸಚಿವ ಮನೀಶ್ ಗೋಬಿನ್ ಕೂಡ ತಮ್ಮ ಅಂತಿಮ ನಮನವನ್ನು ಸಲ್ಲಿಸಿದರು. ಸಿಖ್ ಧರ್ಮದ ಧಾರ್ಮಿಕ ಕ್ರಮದಂತೆ ಶ್ಲೋಕಗಳನ್ನು ಪಠಣೆ ಮಾಡಿದರು. ಮಧ್ಯಾಹ್ನ 12:55ಕ್ಕೆ ಸರಿಯಾಗಿ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರಕ್ಕೆ ಅಗ್ನಿ ಸ್ಪರ್ಶವನ್ನು ಮಾಡಲಾಯಿತು. ಹೇಳ್ತಾ ಇರುವಂಥದ್ದು ಇದರಲ್ಲಿ ಭಾವುಕರಾಗಿ ಬೀಳ್ಕೊಡ್ತಾರೆ. ಯಾರಾದರೂ ಈ ಥರ ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಭಾವುಕರಾಗಿ ಬೀಳ್ಕೊಳ್ಳೋದಿದ್ದೇ ಇದೆ. ಬಟ್ ನಾನು ಹೇಳೋದು ಈ ವಿಚಾರದಲ್ಲಿ ಭಾವುಕತೆಗಿಂತಲೂ ಹೆಚ್ಚಾಗಿ ಖುಷಿಲಿ ಅವ್ರನ್ನ ಬೀಳ್ಕೊಡ್ಬೇಕು ಅಂತ, ನಾನು ಖುಷಿಲಿ ಅವ್ರನ್ನ ಕಳಿಸ್ಕೊಡ್ಬೇಕು ಅಂತ. ಅರ್ಥಪೂರ್ಣವಾದಂಥ ಜೀವನ ಮಾಡಿದ್ದಾರೆ, ಸಾರ್ಥಕವಾಗಿರುವಂಥ ಜೀವನ ನಡೆಸಿದ್ದಾರೆ. ಒಬ್ಬ ರಾಜಕಾರಣಿ ಹೀಗೂ ಇರಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಒಬ್ಬ ಅರ್ಥಶಾಸ್ತ್ರಜ್ಞ ಏನೆಲ್ಲ ಮಾಡಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಅವರು ಏನ್ ಮಾಡಬೇಕಾಗಿತ್ತು ಭೂಮಿಯಾಗಿ ಬಂದು ಅವರ ಜವಾಬ್ದಾರಿಯನ್ನು ನಿರ್ಮಿಸಿದ್ದಾರೆ. ಅವ್ರನ್ನ ಅತ್ಯಂತ ಖುಷಿಲಿ ಬೀಳ್ಕೊಡ್ಬೇಕಾದಂಥ ಸಂದರ್ಭ ಇದು. ಬಟ್ ಯಾವುದಕ್ಕೆ ನೀವು ಭಾವುಕರಾಗಬೇಕು ಅಂತಂದ್ರೆ, ಅವರ ರೀತಿಯಲ್ಲಿ ನಾನು ಯಾಕೆ ಆಗಲಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಭಾವುಕರಾಗಬೇಕು. ಅವರ ರೀತಿಯಲ್ಲಿ ನಾನು ದೇಶವನ್ನು ಬದಲಾವಣೆ ಮಾಡೋಕ್ಕೆ ನನಗಿಷ್ಟೆಲ್ಲ ಪವರ್ ಸಿಕ್ಕಾಗಲೂ ಕೂಡ ಜನಪ್ರತಿನಿಧಿಗಳಿಗೆ ಹೇಳ್ತಾ ಇದ್ದೀನಿ, ನನಗೆ ಮಾಡೋಕ್ಕಾಗಲಿಲ್ಲ ಅನ್ನುವಂಥದ್ದಕ್ಕೋಸ್ಕರ ನೀವು ಭಾವುಕರಾಗಬೇಕು. ಆ ವ್ಯಕ್ತಿ
ಪ್ರಾಧ್ಯಾಪಕರಾಗಿದ್ಕೊಂಡು ಬಂದು ಪ್ರಧಾನಮಂತ್ರಿಯವರೆಗೂ ಕೂಡ ಹೋದ್ರು, ಅವರ ಯೋಗ್ಯತೆಯ ಮೇಲೆಗಡೆ ಹೋದ್ರು, ಅವರ ಶಕ್ತಿಗೆ ಅನುಗುಣವಾಗಿ ಹೋದ್ರು. ನನಗಷ್ಟೆಲ್ಲ ಪವರ್ ಇದ್ದಾಗಲೂ ಕೂಡ ನಾನು ಏನೂ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದಕ್ಕೋಸ್ಕರ ಭಾವುಕರಾಗಬೇಕು. ಮನಮೋಹನ್ ಸಿಂಗ್ ಅವರ ಜೀವನ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಅಷ್ಟೇ ಯಾಕೆ ಜನಸಾಮಾನ್ಯರಿಗೂ ಒಂದು ಪಾಠನೇ. ಹೇಗಿರಬಹುದು, ಹೇಗೆ ಬದುಕಬಹುದು, ಸಿಕ್ಕಿರೋ ಅವಕಾಶವನ್ನು ಹೇಗೆ ಸಾಧಿಸಬಹುದು ಅಂತ ತೋರಿಸ್ಕೊಳ್ಬಹುದು. ಅದು ಮನಮೋಹನ್ ಸಿಂಗ್ ಅವ್ರನ್ನ ಕಲಿಬಹುದು. ರಾಜಕಾರಣಿಗಳು ಕಲಿಯಲ್ಲ. ಈ ಸಂದರ್ಭದಲ್ಲಿ ಒಂದಿಷ್ಟು ಹೇಳ್ತಾರೆ, ಅವ್ರ ಬಗ್ಗೆ ಒಂದಿಷ್ಟು ಭಾವುಕರಾದ್ವಿ ಅಂತ ಹೇಳ್ತಾರೆ, ಅವರನ್ನು ನೆನಪು ಮಾಡ್ಕೊಳ್ಬೇಕು, ಹಾಗೆ ಹೀಗೆಲ್ಲ ಹೇಳ್ತಾರೆ. ಬಟ್ ಅವರಲ್ಲಿರುವಂಥ ಗುಣಗಳನ್ನು ನಾನು ಅಳವಡಿಸ್ಕೊಂಡಿದ್ದೀನಪ್ಪ, ನಾನು ಇದನ್ನು ಮಾಡಿದ್ದೀನಿ ನೋಡಿ, ಯಾರಾದರೂ ಒಬ್ರು ಹೇಳಿ ನನಗೆ. ನೆನಪು ಸಾಲದು. ಆ ರೀತಿಯಾದಂಥ ನೀತಿಗಳನ್ನು ಕೂಡ ನನ್ನ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ನಾನು ಯೋಚನೆಯನ್ನು ಮಾಡ್ತಾ ಇದ್ದೀನಿ, ಅಥವಾ ನನ್ನ ರಾಜ್ಯದಲ್ಲಿ ಇದ್ದೀನಿ, ನನ್ನ ರಾಜ್ಯವನ್ನು ಹೀಗೆ ನಡೆಸ್ಕೊಳ್ತಾ ಇದ್ದೀನಿ ಅಂತ ಒಂದ್ಸಲ ಯೋಚನೆ ಮಾಡ್ತಾರ? ಮಾಡಲ್ಲ. ಈ ಸಂದರ್ಭಗಳಲ್ಲಿ ಈ ಥರ ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾರೆ, ಒಂದಿಷ್ಟು ಸಮಾಧಾನಗಳನ್ನು ಇರ್ತಾರೆ, ನಡೆಯುತ್ತೆ. ಏನು ಮಾಡೋಕ್ಕಾಗೋದಿಲ್ಲ. ಅವ್ರ ರೀತಿ ಯಾಕೆ ಆಗಲಿಲ್ಲ, ಅವರ ರೀತಿಯಲ್ಲಿ ನಾನು ಯಾಕೆ ಪಾಲಿಸಲಿಲ್ಲ ಅನ್ನೋಂಥದ್ದನ್ನು ಒಂದು ಸಲ ಯೋಚನೆ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ಪ್ರತಿಯೊಬ್ಬರೂ ಈ ಥರ ಗಣ್ಯಾತಿ ಗಣ್ಯರು ನಿಧನರಾದಾಗ ಕಲಿಯುವಂಥ ಪಾಠಗಳು ತುಂಬ ಇದೆ, ಕಲಿಬೇಕು. ಇನ್ನು ಡಾಕ್ಟರ್ ಸಿಂಗ್ ಪಾರ್ಥಿವ ಶರೀರವನ್ನು ದೆಹಲಿಯ ಮೋತಿಲಾಲ್ ನೆಹರು ಮಾರ್ಗ್ನಲ್ಲಿರುವ ಅವರ ನಿವಾಸದಿಂದ ಅಕ್ಬರ್ ರಸ್ತೆಯಲ್ಲಿರುವ ಎಐಸಿಸಿ ಕಚೇರಿಗೆ ಮೆರವಣಿಗೆ ಮೂಲಕ ತರಲಾಯಿತು. ರಸ್ತೆಯ ಇಕ್ಕೆಲಗಳಲ್ಲಿ ನಿಂತಿದ್ದ ದೆಹಲಿಯ ಜನತೆ ಡಾಕ್ಟರ್ ಮನಮೋಹನ್ ಸಿಂಗ್ಗೆ ಅಂತಿಮ ನಮನ ಸಲ್ಲಿಸಿದರು. ಎಐಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ನಾಯಕರಿಗೆ ಮನಮೋಹನ್ ಸಿಂಗ್ರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ವಿವಿಧ ರಾಜ್ಯಗಳ ಸಿಎಂಗಳು ಸಹಿತ ಕೇಂದ್ರ ಸಚಿವರು, ಕಾಂಗ್ರೆಸ್ ನಾಯಕರುಗಳು ಹಾಜರಿದ್ದರು. ಎಐಸಿಸಿ ಕಚೇರಿಯಿಂದ ಡಾಕ್ಟರ್ ಮನಮೋಹನ್ ಸಿಂಗ್ ಪಾರ್ಥಿವ ಶರೀರದ ಮೆರವಣಿಗೆ ಆರಂಭ ಆಯಿತು. ಯಮುನಾ ನದಿ ತಟದಲ್ಲಿರುವ ನಿಗಂಬೋಧ್ ಘಾಟ್ವರೆಗೂ ಸೇನಾ ವಾಹನಗಳಲ್ಲಿ ಮನಮೋಹನ್ ಸಿಂಗ್ ಅಂತಿಮ ಯಾತ್ರೆ ನಡೆಯಿತು. ಮೆರವಣಿಗೆಯುದ್ದಕ್ಕೂ ರಸ್ತೆಯ ಇಕ್ಕೆಲಗಳಲ್ಲಿ ಸಾರ್ವಜನಿಕರು ನಿಂತು ಮಾಜಿ ಪ್ರಧಾನಿಯನ್ನ ಬೀಳ್ಕೊಟ್ರು. ಪಾರ್ಥಿವ ಶರೀರಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ಹೆಗಲು ಕೊಟ್ಟರು. ಫುಡ್ ಸೆಕ್ಯೂರಿಟಿ ಆಕ್ಟ್, ಆಹಾರ ಬದ್ಧತೆ, ವಿದ್ಯಾ ಕ್ಷೇತ್ರದಲ್ಲಿ, ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಲ್ಲಿ ಎಲ್ಲದರಲ್ಲೂ ಕೂಡ ಯಾವುದೇ ಆಗಲಿ, ಆಮೇಲೆ ಎಕನಾಮಿಕ್ಸ್, ಲೈಸೆನ್ಸ್ ರಾಜ್ಯನ ತೆಗೆದಿದ್ದಂತ ವಿಚಾರ, ಆಮೇಲೆ ನಮ್ಮ ಆರೋಗ್ಯ ವಿಚಾರದಲ್ಲಿ ಕಾನೂನು ಅಡಿಯಲ್ಲೇ ಅವರು ಒಂದು ಸಂವಿಧಾನದ ರಕ್ಷಣೆಯನ್ನ ಕೊಟ್ಕೊಂಡು ಬಂದಿದ್ದಾರೆ. ಅವ್ರು ಸತ್ತಿರ್ಬೋದು, ಬಟ್ ಆರ್ಥಿಕ ಕ್ಷೇತ್ರದಲ್ಲಿ ಒಂದು ರೀತಿಯ ವಿಶ್ವಕ್ಕೆ, ಜಗತ್ತಿಗೆ ಒಂದು ನಾಯಕತ್ವವನ್ನು ಕೊಟ್ಟಂಥ ಒಬ್ಬ ಮನುಷ್ಯ. ಅವರ ಸಂಬಂಧ ಕೂಡ ಶ್ರೀಲಂಕಾ ಇರ್ಬೋದು, ಅಥವಾ ಪಾಕಿಸ್ತಾನ, ಚೈನಾ, ಅಥವಾ ನಮ್ಮ ನೆರೆಕೆರೆ ರಾಷ್ಟ್ರಗಳ ಜೊತೆಯಲ್ಲಿ ಅತ್ಯಂತ ಅನ್ಯೋನ್ಯ. ಈ ದೇಶದ ಜಾಗತೀಕರಣದ ಸಂದರ್ಭದಲ್ಲಿ ಇದೇ ದೇಶದ ಆರ್ಥಿಕ ಸ್ಥಿತಿಗೆ ಒಂದು ಭವ್ಯವಾದಂಥ ಭಾರತ ನಿರ್ಮಾಣಕ್ಕೆ ಇವತ್ತು ಅಡಿಪಾಯವನ್ನು ಹಾಕಿದಂಥವರು. ಅದಕ್ಕೆ ಕಾರಣ ನಾನು ಅದೇ ಹೇಳಿದ್ನಲ್ಲ, ಎಲ್ಲರೂ ಅದನ್ನು ಮಾಡಿದ್ರು ಇದನ್ನು ಮಾಡಿದ್ರು ಅಂತ ಹೇಳ್ತಾರೆ. ಅವ್ರ ರೀತಿಯಲ್ಲಿ ನಾವು ಮಾಡಿದೀವಿ ಅಂತ ಒಬ್ಬರಾದರೂ ಹೇಳಬೇಕಲ್ಲ, ನೆನಪಲ್ಲಿ ಉಳಿಯೋ ರೀತಿಯಾಗಿ ಹೆಂಗೆ ಹೇಳಿ. ಅವ್ರು ಆ ರೀತಿಯಾದಂಥ ರೀತಿಯಲ್ಲಿ ಬದುಕಿದ್ರು, ಆರ್ಥಿಕ ನೀತಿಯನ್ನು ಆ ರೀತಿಯಾಗಿ ತಂದರು. ನಾವು ಕೂಡ ರಾಜ್ಯದಲ್ಲಿ ಅದನ್ನು ಪಾಲನೆ ಮಾಡ್ತೀವಿ, ಹೇಗೆ ತರಬೇಕು, ಯಾವ ರೀತಿಯಾಗಿ ತರಬೇಕು ಅಂತ ಯೋಚನೆ ಮಾಡ್ತೀವಿ ಅಂತ ಹೇಳಿ ಒಬ್ಬರಾದರು. ಅವ್ರು ಮಾಡಿದ್ದಾರೆ ಕರೆಕ್ಟು, ನೀವು ಮಾಡೋದನ್ನು ಹೇಳಲ್ಲ. ಓಕೆ, ಇನ್ನು ಮುಂದುವರೆದ ಭಾಗಕ್ಕೆ ಹೋಗೋಣ. ಏನು ಎಲ್ಲಾದರೂ ಒಂದು ಕಡೆಗೆ ಇದು ಬರಲೇಬೇಕಲ್ವ ಈ ರೀತಿಯಾಗಿ. ಇದಿಲ್ಲದೆ ಇದ್ರೆ, ವಿವಾದ ಅನ್ನೋದು ಬರದೇ ಇದ್ರೆ, ಈ ರೀತಿ ಕಿರಿಕು ಬರದೇ ಇದ್ರೆ ಯಾವುದು ಎಂಡ್ ಅನ್ನೋದೇ ಇಲ್ಲ ಅದಕ್ಕೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ವಿಚಾರದಲ್ಲೂ ಕೂಡ ಈಗ ರಾಜಕೀಯ ನಡೀತಾ ಇದೆ. ರಾಜಕೀಯಕ್ಕೆ ಬಿಡಿ, ಎಲ್ಲದಕ್ಕೂ ಬರುತ್ತೆ. ಸ್ಮಾರಕ ನಿರ್ಮಿಸಬಹುದಾದ ಸ್ಥಳದಲ್ಲಿ ಅಂತ್ಯ ಸಂಸ್ಕಾರ ನಡೆಸುವಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಪ್ರಧಾನಿ ಮೋದಿಗೆ ಪತ್ರವನ್ನು ಬರೆದಿದ್ರು. ಅಲ್ಲದೆ ಮೋದಿ ಅವರ ಜೊತೆಗೆ ದೂರವಾಣಿ ಮಾತುಕತೆಯನ್ನು ಕೂಡ ನಡೆಸಿದ್ರು. ರಾಷ್ಟ್ರ ನಾಯಕರು ಮತ್ತು ಮಾಜಿ ಪ್ರಧಾನಿಗಳ ಅಂತ್ಯಕ್ರಿಯೆಯ ಸ್ಥಳದಲ್ಲಿಯೇ ಸ್ಮಾರಕವನ್ನ ನಿರ್ಮಿಸುವಂಥ ಸಂಪ್ರದಾಯ ಇದೆ. ಅದರಂತೆ ಸ್ಮಾರಕ ನಿರ್ಮಿಸಬಹುದಾದ ಸ್ಥಳದಲ್ಲಿಯೇ ಮನಮೋಹನ್ ಸಿಂಗ್ ಅಂತ್ಯ ಸಂಸ್ಕಾರ ನಡೀಬೇಕು ಅಂತ ಖರ್ಗೆ ಅವರು ಮನವಿ ಮಾಡಿಕೊಂಡಿದ್ರು. ಮನಮೋಹನ್ ಸಿಂಗ್ ಸ್ಮಾರಕಕ್ಕೆ ಜಾಗ ನೀಡಲು ಕೇಂದ್ರ ಒಪ್ಪಿಗೆಯನ್ನು ಕೊಟ್ಟಿದೆ. ಈ ಬಗ್ಗೆ ಸಿಂಗ್ ಕುಟುಂಬ ಮತ್ತು ಎಐಸಿಸಿ ಅಧ್ಯಕ್ಷ ಖರ್ಗೆಗೆ ಕೇಂದ್ರ ಗೃಹ ಸಚಿವಾಲಯ ಮಾಹಿತಿಯನ್ನು ಕೂಡ ಕೊಟ್ಟಿದೆ. ಆದರೆ ಅಂತ್ಯ ಸಂಸ್ಕಾರ ನಿಗಂಬೋಧ್ ಘಾಟ್ನಲ್ಲಿ ನೆರವೇರಿದೆ. ಇದರಿಂದ ಕೆರಳಿರುವಂತಹ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಿಗಂಬೋಧ್ ಘಾಟ್ನಲ್ಲಿ ಅಂತ್ಯಕ್ರಿಯೆ ಮಾಡುವ ಮೂಲಕ ಮನಮೋಹನ್ ಸಿಂಗ್ ಅವರಿಗೆ ಬಿಜೆಪಿ ಅವಮಾನ ಮಾಡಿದೆ ಅಂತ ರಾಹುಲ್ ಗಾಂಧಿ ಟ್ವಿಟರ್ನಲ್ಲಿ ಕಿಡಿಕಾರಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಿರುವಂತಹ ಬಿಜೆಪಿ ಡಾಕ್ಟರ್ ಸಿಂಗ್ರ ಸ್ಮಾರಕ ವಿಚಾರವಾಗಿ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇರೋದು ದುಃಖಕರ ಅಂತ ಹೇಳಿದೆ. ಈ ಮಧ್ಯೆ ಕಾಂಗ್ರೆಸ್ ವಿರುದ್ಧ ಪ್ರಣಬ್ ಮುಖರ್ಜಿ ಪುತ್ರಿ ಶರ್ಮಿಷ್ಠಾ ಕಿಡಿಕಾರಿದ್ದಾರೆ. ನನ್ನ ತಂದೆ ಸಾವನ್ನಪ್ಪಿದಾಗ ಕಾಂಗ್ರೆಸ್ ತಲೆ ಕೆಡಿಸಿಕೊಂಡಿರಲಿಲ್ಲ, ಕನಿಷ್ಠ ಪಕ್ಷ ಶ್ರದ್ಧಾಂಜಲಿ ಸಭೆಯನ್ನು ಕೂಡ ನಡೆಸಿರಲಿಲ್ಲ ಅಂತ ಟೀಕಿಸಿದ್ದಾರೆ ಅವರು. ಬಹಳ ಸಿಖ್ ಸಮುದಾಯದ ಮೊದಲ ಪ್ರಧಾನಿಗೆ ಅಲ್ಲಿ ಮಾಡಿ ಅವಮಾನ ಮಾಡಿದ್ದಾರೆ ಅಂತಿದ್ದಾರೆ. ಅದೊಂದು ಭಾವನೆ ಅಲ್ವಾ, ಎಲ್ಲಿ ಸಮಾಧಿ ಅಂದ್ರೆ ಅಂತ್ಯಕ್ರಿಯೆ ಆಗುತ್ತೆ ಅಲ್ಲೇ ಸ್ಮಾರಕ ಆಗಬೇಕು ಅನ್ನೋದು. ಎಕ್ಸಾಕ್ಟ್ಲಿ, ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ.
ಅದನ್ನ ಮೀರಿ ಹೋಗಿರುವಂಥದ್ದು ಅನೇಕ ಇದೆ. ಫಾರ್ ಎಕ್ಸಾಂಪಲ್, ಈಗ ರಾಜ್ಯದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ವಿಚಾರ ಬಂದಾಗ ಹೌದು. ಎಲ್ಲಾಯ್ತು, ಎಲ್ಲಿಗೆ ಹೋಗಿ ತಗೊಂಡು ಹೋದ್ರು, ನಡೆದಿವೆ ಇಲ್ಲ ಅಂತಲ್ಲ. ಬಟ್ ಸ್ಮಾರಕಗಳ ನಿರ್ಮಾಣದ ವಿಚಾರದಲ್ಲಿ ಒಂದು ಎರಡು ರೀತಿಯಲ್ಲಿ ವ್ಯಾಖ್ಯಾನಗಳು ಬರುತ್ತೆ. ಈ ದೊಡ್ಡ ದೊಡ್ಡ ಸ್ಮಾರಕಗಳನ್ನು ನಿರ್ಮಾಣ ಮಾಡಿ ಮಾಡಿ ಏನ್ ಮಾಡ್ತೀರಾ, ಎಲ್ಲಿವರೆಗೂ ಹೋಗುತ್ತೆ ಇದು ಅಂತ ಹೇಳಿ. ಬಟ್ ಇನ್ನೊಂದು ವಾದ ಇದೆ, ಅವುಗಳನ್ನ ಮಾಡದೇ ಇದ್ರೆ ಮುಂದಿನ ಪೀಳಿಗೆಗಳು ಅವರ ಯೋಚನೆಗಳನ್ನ ಒಂದು ಸಲ ಅಲ್ಲಿ ಬಂದು ಹೋದಾಗ ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳೋದಿಲ್ಲ ಅಂತ ಹೇಳಿ. ನಾನು ಅದೇ ವಿಚಾರಕ್ಕೆ ಬರ್ತೀನಿ. ಯಾವುದು ಎರಡನೆಯ ವಾದ ಇದೆಯಲ್ಲ, ಅವರನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಒಂದು ಬಾರಿ ದೆಹಲಿಗೆ ಹೋದಾಗ ಈ ರಾಜ್ಘಾಟು, ಶಾಂತಿವನ ಅಂದ್ರೆ ನೆಹರು ಅವ್ರದ್ದು ಸಮಾಧಿ ಇರುವಂತಹ ಜಾಗ, ರಾಜ್ಘಾಟ್ ಅಂದ್ರೆ ಗಾಂಧಿಯವರು ಇರುವಂತಹ ಜಾಗ, ಇನ್ನೊಂದು ಶಕ್ತಿ ಸ್ಥಳ ಅಂತಂದ್ರೆ ಇಂದಿರಾ ಗಾಂಧಿ ಅವರು ಇರುವಂತಹ ಜಾಗ. ಸೊ ಈ ಜಾಗಗಳಿಂದ ಇಲ್ಲಿ ಹೋದಾಗ ಇಂದಿರಾ ಗಾಂಧಿ ಅವರು ಹಿಂಗಿದ್ರಪ್ಪ, ಒಂದು ನೆನಪು ಬರುತ್ತೆ ಅಂತ ಹೇಳಿ. ಹಾಗಿದಾಗ ಯಾಕೆ ದೆಹಲಿಯಲ್ಲಿ ಅಂಬೇಡ್ಕರ್ ಅವರ ಸಮಾಧಿ ಇಲ್ಲ? ಅದೊಂದು ಚರ್ಚೆಯ ವಿಷಯ ಅಲ್ಲ. ಕೊಲಂಬಿಯಾ ಯೂನಿವರ್ಸಿಟಿ ಸ್ಟಿಲ್ ಅವ್ರು ಹೇಳುವಂಥದ್ದು ಒನ್ ಆಫ್ ದಿ ಬೆಸ್ಟ್ ಸ್ಕಾಲರ್ ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರನ್ನ. ಅಲ್ಲಿ ಹೇಳುವಂಥವ್ರು 56ರಲ್ಲಿ ಅಂಬೇಡ್ಕರ್ ಅವರು ನಿಧನರಾದಂಥ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಸಮಯಾವಕಾಶ ಇತ್ತಲ್ವಾ, ಯಾಕೆ ಅವರ ಸಮಾಧಿಯನ್ನ ಮಾಡಲಿಲ್ಲ? ಬೇರೆ ಬೇರೆ ದೇಶಗಳಲ್ಲಿರುವಂಥ ಎಂಬಾಸಿಗಳು ಬರ್ತಾರಲ್ವಾ ಇಲ್ಲಿಗೆ, ಅವ್ರು ಬಂದಾಗ ರಾಜ್ಘಾಟು, ಶಾಂತಿವನ, ಶಕ್ತಿ ಸ್ಥಳ ಇವುಗಳಿಗೆ ಮಾತ್ರ ಹೋಗ್ಬೇಕಾ? ಅಂಬೇಡ್ಕರ್ ಅವ್ರು ಹೋಗ್ಬೇಡ. ಅವ್ರದ್ದಿರೋದು ಈಗ ದಾದರಲ್ಲಿದೆ. ಅದು ಹೇಗೆ ಅಂತಂದ್ರೆ ಬಹಳ ವಿಚಿತ್ರ ಅನಿಸ್ತು ನನಗೆ ಅದನ್ನ ಕೇಳಿಸ್ಕೊಂಡಾಗ, ಓದಿದಾಗ. ಅವರ ಸಮಾಧಿ ಆ ಸಂದರ್ಭದಲ್ಲಿ ಆಗುವಂತ ಸಂದರ್ಭದಲ್ಲಿ ನೀರು ಜಿನುಕ್ತಾ ಇತ್ತಂತೆ. ಎಲ್ಲೋ ಒಂದು ಮೂಲೆಯಲ್ಲಿ ಕೊಟ್ಟಿದ್ದಾರೆ, ಗೌರವಯುತವಾಗಿ ಅವ್ರು ನಡೆಸ್ಕೊಳ್ಳೇ ಇಲ್ಲ. ಒಂದು ವಾದ ಹೇಳ್ತಾರೆ ಕಾಂಗ್ರೆಸ್ ವಿಚಾರದಲ್ಲಿ, ಯಾರು ಕಾಂಗ್ರೆಸ್ ವಿರುದ್ಧವಾಗಿ ನಡ್ಕೊಂಡ್ರು ಎಲ್ಲ ಲೀಡರ್ಸ್ಗಳು ಅವರನ್ನ ಸರಿಯಾಗಿ ನಡೆಸ್ಕೊಳ್ಳೇ ಇಲ್ಲ ಅಂತ ಹೇಳಿ. ಅಂಬೇಡ್ಕರ್ ಅವರು ಕೂಡ ಕಾಂಗ್ರೆಸ್ ವಿರುದ್ಧವಾಗಿದ್ದು, ನರಸಿಂಹರಾವ್ ಅವರು ಕೂಡ ಕಾಂಗ್ರೆಸ್ ವಿರುದ್ಧವಾಗಿದ್ದರು, ಪ್ರಣಬ್ ಮುಖರ್ಜಿ ಅವರು ಕೂಡ ಬಿಜೆಪಿಗೆ ಬಂದ್ರು ಅಂತೇಳಿ ಅವ್ರನ್ನ ಸರಿಯಾಗಿ ನಡೆಸ್ಕೊಳ್ಳಿಲ್ಲ. ಈ ಒಂದು ವಾದ ತುಂಬಾ ಚಾಲ್ತಿಯಲ್ಲಿದೆ. ಇದೆ ಮೊನ್ನೆ ಅಷ್ಟೇ ಅಂಬೇಡ್ಕರ್ ಅವ್ರ ಫೋಟೋ ಇಟ್ಕೊಂಡೆಲ್ಲ ಪ್ರತಿಭಟನೆ ಮಾಡ್ತಾರೆ, ಅದಕ್ಕೋಸ್ಕರ ನಾ ವಿಚಾರ ಪ್ರಸ್ತಾಪ ಮಾಡ್ಕೊಂಡೆ. ಯಾಕೆ ನಿಮಗೆ ಅಂಬೇಡ್ಕರ್ ಅವ್ರ ವಿಚಾರದಲ್ಲಿ ಕಾಣಿಸ್ಲಿಲ್ಲ? ಹಾಗಿದ್ದಾಗ ಇವತ್ತು ಮನಮೋಹನ್ ಸಿಂಗ್ ಅವ್ರಿಗೆ ಯಾವ ಜಾಗ ಕೊಡಬೇಕಾಗಿತ್ತು, ಏನು ಪತ್ರ ಬರೆದ್ರಿ, ಎಲ್ಲ ಫೋನ್ ಮಾಡಿ ಎಲ್ಲ ಕೇಳ್ಕೊಂಡ್ರಿ. ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ನಿಮಗೂ ಅನಿಸ್ಲಿಲ್ವಾ ಅಂಬೇಡ್ಕರ್ ಅವ್ರ ವಿಚಾರದಲ್ಲಿ ಒಂದು ಸಮಾಧಿ ಇರಬೇಕಾಗಿತ್ತು ಅಂತ ಹೇಳಿ? ನೀವು ಇದ್ರಲ್ವಾ ಕೇಂದ್ರ ಮಂತ್ರಿಗಳು ಆ ಸಂದರ್ಭದಲ್ಲಿ? 2004ರಿಂದ 2014 10 ವರ್ಷ ಸಮಯಾವಕಾಶ ಇತ್ತಲ್ಲ. ಹಿಂದೆ ಮಾಡಿದವರೆಲ್ಲ ಬಿಟ್ಬಿಡಿ, ಅವರೇನೋ ತಪ್ಪು ಮಾಡಿದ್ರು ಅಂತ ಹೇಳಿ. ನೆಹರು ಅವರು ಸರಿ ಮಾಡಲಿಲ್ಲ, ಅವ್ರಿಗೂ ಆಗ್ತಾ ಇರಲಿಲ್ಲ ಅಂಬೇಡ್ಕರ್ ಅವರಿಗೆ. ಅದೊಂದು ವಾದ ಇದೆ, ಅವರಿಬ್ಬರ ನಡುವೆ ಆಗ್ತಾ ಇರಲಿಲ್ಲ, ಹಾಗಾಗಿ ಆ ರೀತಿ ಆಗೋಯ್ತು ಅಂತ ಹೇಳಿ. ಅವ್ರು ಸಾವನ್ನಪ್ಪಿರೋದು ಇನ್ನೊಂದು ರೀತಿಯಾಗಿ ಚರ್ಚೆ ಇದೆ, ಅದನ್ನು ತನಿಖೆ ಯಾಕೆ ಮಾಡಿಸ್ಲಿಲ್ಲ ಅಂತ ಹೇಳಿ. ಆರೋಗ್ಯವಾಗಿದ್ದಾರೋ ಏಕಾಏಕಿ ಹೆಂಗ್ ಸಾವನ್ನಪ್ಪಿಟ್ರು ಅಂತ ಹೇಳಿ ಅದನ್ನು ಮಾಡಿಸ್ಲಿಲ್ಲ ಅಂತೇಳಿ ವಾದ ಬಿಟ್ಬಿಡೋಣ. ಬಟ್ ನೆಹರು ಅವರಿಲ್ಲ, ಇಂದಿರಾ ಗಾಂಧಿ ಅವರಿಲ್ಲ, ರಾಜೀವ್ ಗಾಂಧಿ ಅವರಿಲ್ಲ, ಇವರೆಲ್ಲ ಇದ್ದಾಗ್ಲೂ ಕೂಡ, ಅಷ್ಟೊಂದು ಜನ ಮರ್ತು ಹೋಗಿದ್ದಾರೆ ಅಂತಂದಾಗ್ಲೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಅಂಬೇಡ್ಕರ್ ಅವ್ರ ಫೋಟೋ ಮತ್ತೆ ಕಾನ್ಸ್ಟಿಟ್ಯೂಷನ್ ಅನ್ನು ಹಿಡ್ಕೊಂಡು ಓಡಾಡ್ತಿರಲ್ಲ. ಹಾಗಿದ್ದಾಗ ನೀವಾದ್ರೂ ಮಾಡಿಸ್ಬೇಕಾಗಿತ್ತು ಅಂಬೇಡ್ಕರ್ ಅವ್ರ ವಿಚಾರದಲ್ಲಿ. ಈಗ ಮನಮೋಹನ್ ಸಿಂಗ್ ಅವ್ರ ವಿಚಾರಕ್ಕೆ ಬರ್ತಾ ಇದ್ದೀರಾ, ಹಲವು ಪ್ರಶ್ನೆಗಳು ಎದ್ದೇಳತ್ತೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ, ಕೆಲವು ಸಂದರ್ಭಗಳಿಗೆ ತಕ್ಕಂತೆ ನೀವು ರಾಜಕೀಯವನ್ನ ಮಾಡ್ಕೊಂಡು ಹೋಗ್ತೀರಾ. ಅದನ್ನ ಬಿಡಿ. ಎಲ್ಲಿವರೆಗೂ ಈ ರೀತಿ ಮಾಡ್ತಾ ಇಲ್ಲ. ಸಿಖ್ ಸಮುದಾಯ ಅಂತ ಅದನ್ನೊಂದು ಹೈಲೈಟ್ ಮಾಡ್ತಾ ಇದ್ದಾರೆ. ಸಿಖ್ ಸಮುದಾಯನೋ, ದಲಿತರನೋ, ಮುಸ್ಲಿಮೋ, ಹಿಂದೂನೋ, ಕ್ರಿಶ್ಚಿಯನ್, ನಾನು ಮನಮೋಹನ್ ಸಿಂಗ್ ಅವ್ರನ್ನ ಸಿಖ್ ಅಂತ ನೋಡಲ್ಲ. ನಾನು ಮನಮೋಹನ್ ಸಿಂಗ್ ಅವ್ರು ಯಾವುದೋ ಒಂದು ಧರ್ಮದವರು ಅಂತ ನಾನು ನೋಡ್ಕೊಳ್ಳಲ್ಲ. ಮನಮೋಹನ್ ಸಿಂಗ್ ನನ್ನ ದೇಶದ ಒಬ್ಬ ಪ್ರಧಾನಿಯಾಗಿದ್ದರು, ನನ್ನ ದೇಶದ ಒಬ್ಬ ಹಣಕಾಸು ಮಂತ್ರಿ ಆಗಿದ್ದಾಗ ನನ್ನ ದೇಶಕ್ಕೆ ಅವರ ಕೊಡುಗೆ ಏನಿತ್ತು, ಏನೆಲ್ಲ ಬದಲಾವಣೆ ಮಾಡಿದ್ರು, ನನ್ನ ದೇಶ ಕುಸಿದೋಗುವಂತ ಸಂದರ್ಭದಲ್ಲಿ ಎತ್ತಿ ಹಿಡಿಯುವಂತ ಕೆಲಸವನ್ನ ಮನಮೋಹನ್ ಸಿಂಗ್ ಅವರು ಮಾಡಿದ್ರಲ್ಲ ಅನ್ನುವಂಥದ್ದನ್ನ ನಾವು ನೆನಪಿಟ್ಕೊಳ್ಬೇಕು. ಸಿಖ್ ಅವರು ಅನ್ನುವಂಥದ್ದಲ್ಲ, ಅವ್ರಿಗೆ ಆ ಸಮುದಾಯದವರು ಅಂತ ಹೇಳಿ ಮೀಸಲಿಡೋದನ್ನ ಎಲ್ಲಿವರೆಗೂ ನೀವು ಬಿಡೋದಿಲ್ವೋ ಅಲ್ಲಿಯವರೆಗೂ ನಮ್ಮ ದೇಶ ಉದ್ಧಾರ ಆಗೋದಿಲ್ಲ. ಅವ್ರು ಆ ಸಮುದಾಯಕ್ಕೆ ಸೇರು. ಅಂಬೇಡ್ಕರ್ ಅವ್ರನ್ನೂ ಅಷ್ಟೇ, ಈ ದೇಶ ಅಂಬೇಡ್ಕರ್ನ ದಲಿತರು ಅಂತಲ್ಲ, ಅವರನ್ನ ಹೊರಗಡೆಗಿಟ್ಟು ನೋಡಿ, ಈ ದೇಶದ ಒಬ್ಬ ಪ್ರಜೆ ಅಂತ ನೋಡಿ, ಅವ್ರನ್ನ ದಲಿತರು ಅಂತ ಮೀಸಲಿಟ್ಟು ಇಟ್ಟು ಇಟ್ಟು ಎಲ್ಲಿಗೆ ಹೋಗ್ಬಿಟ್ಟಿದೆ ಅಂದ್ರೆ ಅಂಬೇಡ್ಕರ್ ಅಲ್ಲಿಗೆ ಹೋಗಿ ಮೀಸಲಾಗ್ಬಿಟ್ಟಿದ್ದೀರಾ. ಹಂಗೆ ಮಾಡಬೇಡಿ. ಎಲ್ಲಾ ಲೀಡರ್ಸ್ಗಳನ್ನ ಅದೇ ರೀತಿಯಾಗಿ ಮಾಡ್ತಾ ಹೋಗ್ತಾ ಇದ್ರೆ ಅದರ ಪರಿಣಾಮಗಳು ಹಿಂಗೆ ಆಗ್ತಾ ಇದೆ. ಅದರಿಂದ ಆಚೆ ಬನ್ನಿ. ಲೀಡರ್ಸ್ಗಳು ಏನು ಕೊಟ್ಟಿದ್ದಾರೆ ಅದನ್ನ ಯೋಚನೆ ಮಾಡುವಂತ ಶಕ್ತಿ ಹಾಕೊಳ್ಳಿ. ಆಮೇಲೆ ನಿಮ್ಮ ಅನುಕೂಲತಕ್ಕೆ ಅಂತ ರಾಜಕೀಯ ಮಾಡಿಬಿಟ್ಟು ಅವರು ಜೀವನದಲ್ಲಿ ಹಾಕೊಂಡು ಬಂದಿರುವಂಥ ಎಲ್ಲ ನಿಯಮಗಳೇನಿದಾವೆ ಅವುಗಳನ್ನೆಲ್ಲ ಗಾಳಿಗೆ ತೋರೋ ರೀತಿಯಲ್ಲಿ ಮಾಡಬೇಡಿ. ಅವರು ನಡ್ಕೊಂಡು ಬಂದಿರುವಂಥ ಹಾದಿ ಏನಿದೆ, ಬ್ಯೂಟಿಫುಲ್ ಆಗಿ ಹಾದಿ, ಅದು ಇನ್ನೊಬ್ಬರಿಗೆ ಮಾರ್ಗದ ರೂಪದಲ್ಲಿದೆ. ಅದಕ್ಕೆಲ್ಲ ಕಲ್ಲುಗಳನ್ನು ಹಾಕ್ಬಿಟ್ಟು ಮುಳುಗಳನ್ನು ಹಾಕಿಡಬೇಡಿ. ಅದಕ್ಕೆ ನಿಮ್ಮ ರಾಜಕೀಯದ ಕೆಸರೆ ಚಾಟವನ್ನು ಅದ್ರ ಮಾಡಿಬಿಟ್ಟು ಅದನ್ನು ರಾಡಿ ಹಿಡಿಸ್ಬೇಡಿ. ಅದನ್ನು ಬಿಟ್ಟು ಆಚೆಗೆ ನೋಡಿ ದಯವಿಟ್ಟು. ಇಲ್ಲಾಂದ್ರೆ ಬದಲಾವಣೆ ಅಂತೂ ಆಗಲ್ಲ. ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ರಾಜಕೀಯ ಮಾಡ್ತಾ ಹೋದ್ರೆ
ಹಿಂಗೆ ಹೋಗುತ್ತೆ. ಬೀದರ್ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನ ಬಿಜೆಪಿ ರಾಜಕೀಯಾಸ್ತ್ರವಾಗಿ ಬಳಸಿಕೊಂಡಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಆಗ್ರಹಿಸಿದೆ. ಟ್ರೋಲ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಕಲಬುರಗಿಗೆ ಶಾಪ. ಪ್ರಿಯಾಂಕ್ ಖರ್ಗೆ ಅರಾಜಕತೆಯ ಉಸ್ತುವಾರಿಯಲ್ಲಿ ಕಲಬುರಗಿ ಅಕ್ಷರಶಃ ನಲುಗ್ತಾ ಇದೆ. ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಮರಳು ಲಾರಿ ಹರಿಸಿ ಕೊಲೆ, ಸರ್ಕಾರಿ ಅಧಿಕಾರಿ ಮೇಲೆ ಹಾಡು ಹಗಲೆ ಹಲ್ಲೆ, ಕೊಲೆ ಬೆದರಿಕೆ, ಗುತ್ತಿಗೆದಾರರ ಆತ್ಮಹತ್ಯೆ, ರೌಡಿ ಗೂಂಡಾಗಳಿಗೆ ರಾಜ ಮರ್ಯಾದೆ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ. ನಾಳೆ ಬಿಜೆಪಿ ನಿಯೋಗ ಮೃತ ಸಚಿನ್ ನಿವಾಸಕ್ಕೆ ಭೇಟಿ ಕೊಡ್ತಾರೆ. ಸಾಂತ್ವನ ಹೇಳಿ ಘಟನೆ ಬಗ್ಗೆ ಮಾಹಿತಿ ಪಡಿತಾರೆ. ಸಚಿವ ಪ್ರಿಯಾಂಕ್ ಖರ್ಗೆಯನ್ನ ಕೂಡಲೇ ಬಂಧನ ಮಾಡಬೇಕು, ಸಂಪುಟದಿಂದ ವಜಾ ಮಾಡಬೇಕು ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ರಾಜ್ಯಾದ್ಯಂತ ಹೋರಾಟ ರೂಪಿಸುವುದಾಗಿ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ತಿಳಿಸಿದ್ದಾರೆ. ಆದರೆ ಈ ಕೇಸ್ಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸಚಿವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸ್ವತಂತ್ರ ಸಂಸ್ಥೆಯಿಂದ ತನಿಖೆ ನಡೀಲಿ ಅಂತ ಬಿಜೆಪಿಗೆ ಸವಾಲ್ ಹಾಕಿದ್ದಾರೆ. ಆದರೆ ತನಿಖೆ ನಡೆಸಿ ಅಂತ ತಾವೇ ಮೊದಲು ಹೇಳೋದು ಪ್ರಿಯಾಂಕ್ ಖರ್ಗೆ ಚಾಣಾಕ್ಷತನ. ರಾಜು ಕಪನೂರ್ ನಿಮ್ಮ ಪಿಎ, ನಿಮ್ಮ ಡೈರೆಕ್ಷನ್ ಇಲ್ಲದೆ ಇದ್ಯಾವುದು ನಡೆಯಲ್ಲ ಅಂತ ಬಿಜೆಪಿಯ ಮುಖಂಡ ರವಿಕುಮಾರ್ ಕಿಡಿಕಾರಿದ್ದಾರೆ. ಗುಲ್ಬರ್ಗಾದಲ್ಲಿ ಸಂಪೂರ್ಣವಾಗಿ ಆಡಳಿತ ಕುಸಿದಿದೆ. ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರ ಅಟ್ಟಹಾಸ ಬಹಳ ನಡೀತಾ ಇದೆ. ಎಲ್ಲದಕ್ಕೂ ಕೂಡ ತಮಗೆ ಬೇಕಾದವರನ್ನ ಸಹಚರರನ್ನಾಗಿ ಜೋಡಿಸಿ ಸರ್ಕಾರದಲ್ಲಿ ಕೊಲೆಗಡುಕರೇ ಹೆಚ್ಚಾಗಿ ಬಿಟ್ಟಿದ್ದಾರೆ. ಕೊಲೆಗಾರರ ಸರ್ಕಾರ ಅಂತ ಹೇಳೋದಕ್ಕೆ ನನಗೆ ಬಹಳ ನೋವು ಅನ್ನಿಸ್ತಾ ಇದೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಇದರಲ್ಲಿ ನಮ್ಮ ಪಾತ್ರ ಏನಿದೆ? ಎಲ್ಲಾನ ಅವರು ಪ್ರಿಯಾಂಕ್ ಖರ್ಗೆ ಅವರು ನನಗೆ ಪ್ರಾಮಿಸ್ ಮಾಡಿದ್ರು, ಪ್ರಿಯಾಂಕ್ ಖರ್ಗೆ ಅವರು ಮೌಖಿಕ ಆದೇಶ ನೀಡಿದ್ರು, ಬರೆದು ಕೊಟ್ಟಿದ್ರು, ಏನಾದರೂ ಹೇಳಿದಾರ? ಅವ್ರವ್ರ ವ್ಯವಹಾರ ಇದೆ. ಮತ್ತೆ ಹೋಮ್ ಮಿನಿಸ್ಟರ್ ಅವರಿಗೆ ಕೂಡ ಮನವಿ ಮಾಡಿಕೊಂಡು ಲೋಕಲ್ ಅಲ್ಲಿ ಆಗ್ತಾ ಇಲ್ಲ ಅಂದ್ರೆ ಇದರ ಸಂಪೂರ್ಣ ಹೊಣೆ ಪ್ರಿಯಾಂಕ ಖರ್ಗೆ ಅವರು ಹೊರಬೇಕು. ಆದ್ರಿಂದ ಪ್ರಿಯಾಂಕ ಖರ್ಗೆ ಅವರು ರಾಜೀನಾಮೆಯನ್ನ ಕೊಡಬೇಕು ತಮ್ಮ ಸಚಿವ ಸ್ಥಾನಕ್ಕೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಇದ್ರ ಬಗ್ಗೆ ತನಿಖೆ ನಡೀಲಿ. ಒಂದು ದೊಡ್ಡ ಹಾಗಿದ್ದಾಗ ಈ ಡೆತ್ ನೋಟ್ ನಲ್ಲಿ ಸಚಿನ್ ಪಾಂಚಾಳ್ ಅವರು ಹಲವರ ಹೆಸರುಗಳನ್ನ ಉಲ್ಲೇಖವನ್ನ ಮಾಡಿದ್ದಾರೆ. ನನ್ನ ಆತ್ಮಹತ್ಯೆಗೆ ಕಾರಣರಾದವರು ಇವರೇ ಅಂತ ಹೆಸರನ್ನ ಉಲ್ಲೇಖಿಸಿದ್ದಾರೆ. ಡೆತ್ ನೋಟ್ ನಲ್ಲಿ ಯಾರೆಲ್ಲ ಹೆಸರಿದೆ ಅಂತ ನೋಡೋದಾದ್ರೆ ಈ ರೀತಿಯಾಗಿದೆ. ಏನು ಮೊದಲನೇದಾಗಿ ರಾಜು ಕಪ್ನೂರ್ ಅಂತೇಳಿ ಮಾಜಿ ಕಾರ್ಪೊರೇಟರ್, ಕಾಂಗ್ರೆಸ್ನ ಮುಖಂಡ. ಇದರಲ್ಲಿ ಹೆಸರಲ್ಲಿ ಡೆತ್ ನೋಟಲ್ಲಿ ಇರುವಂಥ ಹೆಸರುಗಳನ್ನು ಹೇಳ್ತಾ ಇದ್ದೀವಿ. ಎರಡನೆಯದು ನಂದಕುಮಾರ್ ನಾಗಭುಜಂಗೆ ಅಂತೇಳಿ ಬ್ಲಾಕ್ ಕಾಂಗ್ರೆಸ್ನ ಪ್ರಚಾರ ಸಮಿತಿ ಅಧ್ಯಕ್ಷ, ಇವರು ಕಾಂಗ್ರೆಸ್. ಗೋರಖನಾಥ್ ಸಜ್ಜನ ಚಿಂಚನಸೂರು, ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಆಳಂದ. ಪ್ರತಾಪ್ ಧೀರ್ ಪಾಟೀಲ್ ಅಲಿಯಾಸ್ ದದ್ದು ಪಾಟೀಲ್, ರೌಡಿ ಶೀಟರ್ ಅಂತೆ. ಓಕೆ. ಮನೋಜ್ ಸೇಜ್ವಾಲ್, ಕಾರ್ಪೊರೇಟರ್, ಶಿವಸೇನಾ ಜಿಲ್ಲಾ ಅಧ್ಯಕ್ಷ. ವಿಕಾಸ್ HM MD ಯೂನಿಟಿ ಇನ್ಫ್ರಾ ಬಿಲ್ಡ್ ಬೆಂಗಳೂರಿನವರು. ವಿನಯ್ ಪ್ರಾಜೆಕ್ಟ್ ಮ್ಯಾನೇಜರ್, ಯೂನಿಟಿ ಇನ್ಫ್ರಾ ಬಿಲ್ಡ್ ಬೆಂಗಳೂರು. ರಾಮನಗೌಡ ಪಾಟೀಲ್, ಕ್ಲಾಸ್ 1 ಕಾಂಟ್ರಾಕ್ಟರು, ಕಲಬುರಗಿ. ಇವರೆಲ್ಲರೂ ಕೂಡ ಇದರಲ್ಲಿ ಇದ್ದಾರೆ. ಯಾಕೆ ಇದರಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಡಿ ಅಂತ ಬಿಜೆಪಿಯವರು ಆಗ್ರಹಿಸ್ತಾ ಇದ್ದಾರೆ ಅಂತಂದ್ರೆ, ರಾಜು ಕಪನೂರ್ ಏನಿದ್ದಾರೆ ಅವರು ತುಂಬಾ ಆಪ್ತರು, ಅತ್ಯಾಪ್ತರು ಅನ್ನೋದಕ್ಕೋಸ್ಕರ ಇವರ ಕುಮ್ಮಕ್ಕಿಲ್ದೇನೆ ಅವ್ರು ಏನು ಮಾಡಲ್ಲ ಅಂತ ಹೇಳಿ, ಆಮೇಲೆ ಅವ್ರು ಇನ್ನೊಂದು ಕಡೆಗೆ ಡೆತ್ ನೋಟಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥ ಇರುವಂಥ ಮಾಹಿತಿ ಆಧಾರದ ಮೇಲೆ ಹೇಳ್ತಾ ಇರೋದು. ಏನು ಅವರೆಲ್ಲೋ ಹೇಳ್ಕೊಳ್ತಾರಂತೆ, ನಾನು ಹೇಳ್ದಂಗೆ ಪ್ರಿಯಾಂಕಾ ಖರ್ಗೆ ಅವ್ರು ನಡ್ಕೊಳ್ತಾರೆ, ಅಲ್ಲಂದ್ರೆ ಯಾವ ಹೆಜ್ಜೆನೂ ಇಡೋದಿಲ್ಲ ಅಂತ ಹೇಳಿ ಆ ರೀತಿಯಾಗಿ ಹೇಳ್ಕೊಂಡಿದ್ದಾರೆ ಅಂತ ಡೆತ್ ನೋಟಲ್ಲಿ ಇದೆ ಅನ್ನೋದನ್ನ. ಹಾಗಾಗಿ ಈ ವಿಚಾರ ಪ್ರಿಯಾಂಕಾ ಖರ್ಗೆ ಅವರದಕ್ಕೆ ಸಂಬಂಧ ಏನ್ಲಿಂದ ಬರುತ್ತೆ ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತೆ. ಹಿಂದೆಯೂ ಕೂಡ ಇಂತಹ ಪ್ರಕರಣಗಳು ಬಂದಿದೆ. ಡಿಲೇ ಮಾಡಿದಾಗ ಆ ಡೌಟ್ ಸಹಜವಾಗಿ ಯಾರಿಗಾದ್ರೂ ಬರುತ್ತಲ್ಲ. ಈ ಪ್ರಕರಣದಲ್ಲಿ ಏನೂ ಆಗಲ್ಲ. ಈಶ್ವರಪ್ಪನವ್ರ ಪ್ರಕರಣ ಏನಾಯ್ತು, ಜಾರ್ಜ್ ಅವರ ಪ್ರಕರಣ ಏನಾಯ್ತು, ಕ್ಲೀನ್ ಚಿಟ್ ಕೊಟ್ರು. ಅಲ್ಲಿ ನೇರವಾಗಿನೇ ಹೆಸರುಗಳನ್ನೇ ಹೇಳಿ ಆಗಿದ್ರಲ್ವಾ. ಯಾವುದು ಇವೆಲ್ಲ ನಿಲ್ಲಲ್ಲ ಈ ಪ್ರಕರಣಗಳು. ನೀವು ಇನ್ನೊಬ್ರು ರಾಜೀನಾಮೆ ಕೊಡಿ, ನಿಮ್ಮ ರಾಜಕೀಯಕ್ಕೋಸ್ಕರ ಹೇಳ್ಬೋದು, ರಾಜೀನಾಮೆ ಕೊಟ್ಟು ಹೋಗಿ ರಾಜೀನಾಮೆ ಕೊಡಿ ಅಂತೇಳಿ ನಿಮ್ಮ ರಾಜಕೀಯಕ್ಕೋಸ್ಕರ ಹೇಳ್ಬೋದು. ಬಟ್ ಈ ಪ್ರಕರಣಗಳು ಈ ರೀತಿ ಆಗೋದಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾರೇ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಯೋಚನೆಯಲ್ಲಿದ್ದೀರಲ್ಲ, ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿರೋರಿಗೇನೋ ಶಿಕ್ಷೆ ಕೊಡಿಸ್ಬಿಡ್ಬೋದು ಅಂಥೇಳಿ, ಸುಳ್ಳು, ಮೂರ್ಖತನ ಅಂತ ಯೋಚನೆಯನ್ನು ಕೈ ಬಿಡಿ. ನೀವು ಸಾಯೋದ್ರಿಂದ ನಿಮ್ಮ ಕುಟುಂಬ ಪಶ್ಚಾತ್ತಾಪ ಪಡಬೇಕು, ನಿಮ್ಮ ಕುಟುಂಬ ನೆರಳಾಡುತ್ತೆ, ನಿಮ್ಮ ಕುಟುಂಬ ಒದ್ದಾಡುತ್ತೆ ಹೊರತು ಇವ್ರು ಯಾರಿಗೂ ಏನೂ ಆಗಲ್ಲ, ಯಾವ ಶಿಕ್ಷೆನೂ ಆಗಲ್ಲ. ಅದನ್ನೊಂದು ತಲೆಯಲ್ಲಿಟ್ಕೊಳ್ಳಿ. ನಾನು ಆತ್ಮಹತ್ಯೆ ಮಾಡಿಬಿಟ್ಟೆ, ಡೆತ್ ನೋಟ್ ಬರೆದಿಟ್ಬಿಟ್ಟೆ, ಯಾರಿಗೂ ಶಿಕ್ಷೆ ಆಗ್ಬಿಡುತ್ತೆ, ಸುಳ್ಳು, ಬೋಗಸ್, ಏನೂ ಆಗಲ್ಲ. ಸಾಯೋ ಯೋಚನೆ ಬಿಡಿ ಅಂತ ಯಾರಾದರೂ ಯೋಚನೆ ಮಾಡೋದಾಗಿದ್ದೀರಿ. ಯಾಕಂದರೆ ಇಂಥ ಪ್ರಕರಣಗಳು ಸಾಲು ಬರ್ತಾ ಇರೋದ್ರಿಂದ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ.
ನೀವೆಂಥದ್ದೇ ಕಷ್ಟ ಇದ್ದರೆ ಫೈಟ್ ಮಾಡಿ ಕೇಸ್ ಹಾಕ್ಕೊಂಡು, ಅದೇನಾಗುತ್ತೆ ನೋಡೋಣಂತೆ. ಸಾಯೋದನ್ನು ಮಾಡೋಕ್ಕೋಗ್ಬಿಡಿ, ಯಾರಿಗೂ ಯಾವ ಶಿಕ್ಷೆನೂ ಆಗಲ್ಲ ರೀ, ಎಲ್ಲ ಸುಳ್ಳದು. ಯಾಕೆ ಅಂತಂದರೆ ನಡೆದಿರುವಂಥ ಪ್ರಕರಣಗಳ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಅಷ್ಟೇ. ಕಾನೂನು ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ಅದು ನಂಬಿಕೆ ಇದೆ. ಬಟ್ ಹೇಗೆ ಪ್ರಭಾವಗಳು ಬೀಳುತ್ತೆ, ಹೇಗೆ ಬದಲಾವಣೆಗಳಾಗುತ್ತೆ, ನಿಮ್ಮ ಸಾವಿಗೆ ಯಾವ ಬೆಲೆ ಸಿಗೋದಿಲ್ಲ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಸದ್ದು ಮಾಡುತ್ತೆ, ಒಂದಿಷ್ಟು ನಿಲ್ಲುತ್ತೆ, ಅಲ್ಲಿಗೆ ಮುಗಿದು ಹೋಗ್ಬಿಡುತ್ತೆ ಅಷ್ಟೇ.